ಇನ್ನು ಮಳೆಗೆ ಜಮೀನು ಕೂಡ ಇಲ್ಲಿ ಜಲಾವೃತ ಆಗಿದೆ, ಮನೆಗಳು ಕೂಡ ಮುಳುಗಡೆ ಆಗ್ಬಿಟ್ಟಿದ್ದಾರೆ. ಇದರ ಜೊತೆಗೆ ಪ್ರವಾಹದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಭಾರಿ ಅವಾಂತರಗಳೇ ಆಗ್ಬಿಟ್ಟಿದೆ. ಮಳೆಗೆ ಜಮೀನು ಜಲಾವೃತ ಆಗಿದೆ, ಜೊತೆಗೆ ಮನೆಗಳು ಕೂಡ ಮುಳುಗಡೆ ಆಗಿದೆ. ಪ್ರವಾಹದ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕದಲ್ಲಂತೂ ನೋಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ, ಸಾಕಷ್ಟು ಅವಾಂತರಗಳೇ ಆಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು. ನಾಳೆ ಕಲಬುರಗಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಇನ್ನು ಭೀಮಾ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ ಇಲ್ಲೆಲ್ಲ ಭಾರಿ ಮಳೆ ಆಗಿದೆ. 4 ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾರೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡ್ತಾರೆ. ಮಳೆ ಹಾನಿ ಪರಿಹಾರದ ಕಾರ್ಯವನ್ನ ವೇಗಗೊಳಿಸಲು ಈ ಸಭೆಯನ್ನ ಮಾಡಲಾಗುತ್ತೆ. ಮಳೆಗೆ ಜಮೀನು ಜಲಾವೃತ ಆಗಿದೆ, ಇನ್ನು ಮನೆಗಳು ಕೂಡ ಮುಳುಗಡೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಕಲಬುರಗಿಗೆ ಭೇಟಿ ಕೊಡ್ತಾರೆ. ಕಲಬುರಗಿಯಲ್ಲೂ ಅಷ್ಟೇ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಒಂದು ಕಡೆ ಬೆಳೆ ನಾಶ, ಒಂದು ಕಡೆ ಎಷ್ಟೋ ಜನ ಮನೆಯನ್ನ ಕಳ್ಕೊಂಡಿದ್ದಾರೆ. ಇರೋದಕ್ಕೆ ಸೂರಿಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗಬೇಕು? ಅಲ್ಲಿ ಯಾವ್ದಾರ ದೇವಸ್ಥಾನ ಅಥವಾ ಬೇರೆ ಪಾಳು ಬಿದ್ದಿರುವಂಥ ಮನೆಯಲ್ಲಿ ವಾಸ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ಸಿದ್ದರಾಮಯ್ಯ ಅವರು ಕೂಡ ಈಗ ಎಚ್ಚೆತ್ಕೊಂಡು ಭೇಟಿ ನೀಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಕಲಬುರಗಿಗೆ ಹೋಗ್ತಾರೆ. ಅಲ್ಲಿ ಯಾವ ಪರಿಸ್ಥಿತಿ ಇದೆ, ಅಲ್ಲಿ ಏನೆಲ್ಲ ಅವಾಂತರಗಳಾಗಿದೆ, ಬೆಳೆ ನಾಶ ಎಷ್ಟು ಪ್ರಮಾಣದಲ್ಲಾಗಿದೆ, ಎಷ್ಟು ಎಕರೆಯಲ್ಲಿ ಬೆಳೆ ನಾಶ ಆಗಿದೆ, ಇದರ ಜೊತೆಗೆ ರೈತರು ಯಾವಾಗ ಬೆಳೆಯನ್ನ ಹಾಕಿದ್ರು ಅದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಅಲ್ಲಿ ಅಧಿಕಾರಿಗಳ ಜೊತೆ ಕೂಡ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಮುಖ್ಯವಾಗಿ ಎಲ್ಲಾ ಜಾಗಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೋಗಿ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಎಲ್ಲಿ ಏನೆಲ್ಲ ತೊಂದರೆ ಆಗಿರುತ್ತೆ. ಆ ಸಂದರ್ಭದ ಅಧಿಕಾರಿಗಳು ಕೂಡ ಹೋಗಿದಾರಾ ಇಲ್ವಾ ಅಂತ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಅಧಿಕಾರಿಗಳು ಸುಮ್ಮನೆ ಏನೋ ಒಂದು ರಿಪೋರ್ಟ್ ಕೊಡ್ತೀವಿ ಅಂತ ರಿಪೋರ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಎಲ್ಲಿ ಯಾವ ಗ್ರಾಮ, ಆ ಗ್ರಾಮದಲ್ಲಿ ಎಷ್ಟು ಮನೆಗಳು ಬಿದ್ದಿದ್ದಾವೆ, ಆ ಮನೆಯಲ್ಲಿ ಎಷ್ಟು ಜನ ವಾಸ ಇದ್ರು, ಎಷ್ಟು ಮನೆಗಳು ಜಲಾವೃತ ಆಗಿದೆ, ಎಷ್ಟು ಜಮೀನು ಜಲಾವೃತ ಆಗಿದೆ, ಇದರ ಜೊತೆಗೆ ರೈತ ಅಲ್ಲಿ ಏನು ಬೆಳೆಯನ್ನ ಬೆಳೆದಿದ್ದ ಅದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿ ಇರಬೇಕಾಗತ್ತೆ. ಹಾಗಾಗಿ ಅಧಿಕಾರಿಗಳ ಜೊತೆ ಕೂಡ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾರೆ. ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆ ಹೋಗಿ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಮಾಡ್ತಾರೆ, ಏನೆಲ್ಲ ಪರಿಹಾರ ಕೊಡ್ತಾರೆ ಅಂತ.